ಹಾಯ್ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇವತ್ತೇನಪ್ಪ ಸ್ಪೆಷಲ್ ಅಂದರೆ ಟುಡೇ ನಾಗರ ಪಂಚಮಿ ಹಬ್ಬ. ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿಗಳಿಂದ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಹಾಗೆ ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವ ರೀತಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡೋಣ ಬನ್ನಿ. ಹಾಗೆ ಉತ್ತರ ಕರ್ನಾಟಕದಲ್ಲಿಯೂ ಸಹ ಒಂದೊಂದು ಊರಲ್ಲಿ ಒಂದೊಂದು ಥರ ಪದ್ಧತಿಗಳನ್ನು ಆಚರಣೆ ಮಾಡ್ತಾರೆ. ನಮ್ಮೂರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನೈವೇದ್ಯಗಂತಲೇ ಕೆಲವು ಉಂಡೆಗಳನ್ನು ತಯಾರು ಮಾಡ್ಕೊತೀವಿ. ನಾನಾ ಥರದ ಉಂಡೆಗಳನ್ನು ತಯಾರು ಮಾಡ್ತಾರೆ. ಇದರಲ್ಲಿ ನಾನು ಈ 2 ಉಂಡೆಗಳನ್ನು ನಾನು ರೆಡಿ ಮಾಡ್ಕೊತಿದ್ದೀನಿ. ಒಂದು ಪುಟಾಣಿ ಉಂಡೆ ಮತ್ತು ಶೇಂಗಾದ ಉಂಡೆ ಅಂತ, ಕಡಲೆ ಬೀಜ ಅಂತಿರಲ್ಲ ಅದ್ರ ಉಂಡೆ ರೀತಿಯಿಂದ ತಯಾರು ಮಾಡ್ಕೊತಿದ್ದೀವಿ. ಹಾಗೆ ಇಲ್ಲಿ ಕಡಲೆಯನ್ನು ನೆನೆ ಹಾಕಿ ಅದು ಕೂಡ ನೈವೇದ್ಯಕ್ಕೆ ಇಡಿತಾರೆ. ನಂತರ ಈ ಥರ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾರೆ. ದಾರ ಮತ್ತು ಕೊಬ್ಬರಿಯಲ್ಲಿ ಬೆಲ್ಲ ಹಾಕಿ ಅದನ್ನು ನೀರು ಹಾಕಿ ಹಾಲು ಎರಿತಾರೆ ಅದರಿಂದ. ಹಾಗೆ ಇಲ್ಲಿ ನೋಡಿ ಸನಿ ಆಲ್ರೆಡಿ ಹಾಲು ಹಾಕಕ್ಕೆ ರೆಡಿ ಆಗಿಬಿಟ್ಟಿದ್ದಾನೆ. ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಹೊರಗಡೆ ಕೂಡ ಹೋಗಿ ಹುತ್ತಿಗೆ ಇಲ್ಲಾಂದರೆ ಎಲ್ಲಿ ನಾಗಪ್ಪ ಇರ್ತಾನೆ ಅಲ್ಲೆಲ್ಲ ಹಾಲು ಎರೆದು ಬರ್ಬೋದು. ಇಲ್ಲಿ ಕೂಡ ಹಾಗೆ ಮಾಡ್ತಾರೆ. ಬಟ್ ನನಗೆ ಸನಿನ ಕರ್ಕೊಂಡೋಗಿ ಹಾಲು ಎರೆದು ಬರೋಕ್ಕೆ ಸ್ವಲ್ಪ ಕಷ್ಟನೇ. ಹಾಗಾಗಿ ನಾನು ಮನೆಯಲ್ಲೇ ನಾಗಪ್ಪನ ಮೂರ್ತಿಗೆ ಹಾಲು ಎರೆಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮನೆಯಲ್ಲೇ ತಯಾರು ಮಾಡ್ಕೊತಿದ್ದೆ. ಹಾಗೆ ಸನಿ ಮತ್ತು ನಾನು ಇಬ್ಬರು ಸೇರಿ ನಾಗಪ್ಪಗೆ ಹಾಲು ಎರೆದು ಹಬ್ಬನ ಈ ರೀತಿ ಆಚರಣೆ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.